ಬೆಳ್ಳಂದೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಚಿಕ್ಕನಾಯಕನಹಳ್ಳಿಯ ಮುನೇಶ್ವರ ಬಡಾವಣೆಯ ನಿವಾಸಿಯಾದ ಬಡ ಕುಟುಂಬದ ರೇಣುಕಾ ಕುಟುಂಬಕ್ಕೆ ಬಲಾಢ್ಯರು ಅನ್ಯಾಯ ಮಾಡಲು ಮುಂದಾಗಿದ್ದು, ಇಂದು ಜೈ ಭೀಮ್ ದಲಿತ ಸೇನಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮುಳ್ಳೂರು ಶ್ರೀನಿವಾಸ್ ರವರು ಮುನೇಶ್ವರ ಬಡಾವಣೆಗೆ ಭೇಟಿ ನೀಡಿ ರೇಣುಕಾ ಕುಟುಂಬಕ್ಕೆ ನ್ಯಾಯ ಕೊಡಿಸಲು ಮುಂದಾದರು. ಇನ್ನು ಈ ವೇಳೆ ಜೈ ಭೀಮ್ ದಲಿತ ಸೇನಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮುಳ್ಳೂರು ಶ್ರೀನಿವಾಸ್ ರವರು ಮಾತನಾಡಿ, ಹಲವು ಕಾಯಿಲೆಗಳಿಂದ ಬಳಲುತ್ತಿರುವ ರೇಣುಕಾ ಎಂಬ ಮಹಿಳೆಗೆ ಕೆಲವು ಬಲಾಢ್ಯರು ಮೋಸ ಮಾಡಲು ಮುಂದಾಗಿದ್ದು, ನಮ್ಮ ಸಂಘಟನೆ ಯಾವಾಗಲೂ ರೇಣುಕಾ ಮಹಿಳೆಯ ಪರವಾಗಿ ನಿಲ್ಲುತ್ತದೆ. ಈ ವಿಚಾರವಾಗಿ ಕೂಡಲೇ ಬೆಳ್ಳಂದೂರು ಪೊಲೀಸ್ ಠಾಣೆಗೆ ದೂರು ನೀಡಲಾಗುವುದು ಎಂದು ಹೇಳಿದರು. ರಮೇಶ ಇವರು ಬೇರೆ ಇದು ఇక్కడ అంగడికి మాది ఇదే ఊరికే చేస్తున్నారు. రమేಶ బిగ్ మెషిన్ అది కాదు బిగ్ మో ಅವರನೋ ಅವರು బిగ్ మో అది పెర్కేషన్ ಅವೇ ಹಾಕೊಂಡು ಹೋಗ್ತಾರೆ ಮೇಡಮ್. ಇದು ಅಂಗಡಿ నుంచి ఇది పెర్కేషన్ ದಾರು దీంట్లో ఐటమ్స్ ಅಂತ ಕಾಸ್ಟ್ ಅಂತ ಹೌದಾ? ಇದು ಮಾತ್ರ ಬಿಗ್ ಮೀಡಿಯಂ ಪಾಪ ಬಿಗ್ ಮೋ ಆಡಿಷನ್ పెర్కేషన్ ದಾರು దీనిపై మేస్తా మనమా ಅದು ಕಾಸ್ಟ್ ಎಲ್ಲ ಇತ್ತು ಐಟಮ್ ಇದೆ ಇದು ಸ್ವಲ್ಪ ಚಿಕ್ಕದು ಬೇಕಾ? ಅದಕ್ಕೈತೆ ನೀವು ಸರ್ ಅಂಥದ್ದು ತಗೊಂಬ ಚಿಕ್ಕದು ಅಂಥದ್ದು ಬೇಗ ಚಿಕ್ಕನಾಯಕನಹಳ್ಳಿ ಮುನೇಶ್ವರ ಬಡಾವಣೆ. ನಾವು 2000 ನನ್ನ ಹೆಸರು ರೇಣುಕಾ ರಾಘವೇಂದ್ರ ಮತ್ತು ನಾವಿಬ್ಬರು ಮಕ್ಕಳು ತಾಯಿ ಇರ್ತಿದ್ವಿ ಇಲ್ಲಿ. ನಮ್ಮ ಯಜಮಾನ್ ಇಲ್ಲಿ ಇರ್ತಿಲ್ಲ, 7 ವರ್ಷ ಆಗಿದೆ. ನಾವು 4 ಜನ ಲೇಡೀಸ್ ಇರ್ತಿದ್ವಿ ಇಲ್ಲಿ. 2013ರಲ್ಲಿ ನಾವು ಇದನ್ನು ಪವರ್ ಆಫ್ ಅಟಾರ್ನಿ ಅಂದರೆ ಅವರು ಸೇಲ್ ಮಾಡಿರ್ತಾರೆ ನಮಗೆ, ಜಯಮ್ಮ ಅನ್ನೋರಿಂದ ನಾವು ತಗೊಂಡಿರ್ತೀವಿ. ಈಗ ನಾವು ಸ್ವಲ್ಪ ಹುಷಾರಿಲ್ಲ, ಅನಾರೋಗ್ಯ ಕಾರಣಕ್ಕೆ ನಾವು 1 ತಿಂಗಳಷ್ಟೇ ಆಗಿದೆ. ನಾವು ಸ್ವಲ್ಪ ಹುಷಾರಿಲ್ಲ ಅಂತ ನಮ್ಮ ರಿಲೇಟಿವ್ ಮನೆಗೆ ಪಾತ್ರೆ ಎಲ್ಲ ಇಟ್ಟು ನಾವು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಮನೆಗೆ ಬರೋಷ್ಟೊತ್ತಿಗೆ ಬೇರೆ ಯಾರಿಗೋ ಮನೆ ಬಂದು ಬೀಗ ಹಾಕಿ ಬೇರೆ ಯಾರಿಗೋ ಕೊಟ್ಟಿದ್ದಾರೆ. ನಾವು ಹೋಗಿದ್ದು ಜಸ್ಟ್ ಆಸ್ಪತ್ರೆಗೆ. ನಂದು ಹೆಲ್ತ್ ಇಶ್ಯೂ ಇದೆ, ಫೈನಲ್ ಕಾರ್ಡ್ ಕಂಪ್ಲೀಟ್ ಇಂಜುರಿ ಆಗಿದೆ. ಈಗ ಸರ್ಜರಿ ಮಾಡಬೇಕು. ನಾನು ಇವತ್ತೊಂದಿನ ನಾಳೆ ನಾನು ಹಾಸ್ಪಿಟ್ಲಿಗೆ ಹೋದರೆ ಯಾವಾಗ ಹೋಗಿ ಬರ್ತೀನೋ ಗೊತ್ತಿಲ್ಲ. ನನ್ನ ಮಗಳಿಗೆ ಲಾಸ್ಟ್ ಇಯರ್ ಸರ್ಜರಿ ಆಗಿದೆ ಆ ಕ್ಯಾನ್ಸರ್ದು. ಈಗ ಮತ್ತೆ ಅವಳಿಗೂ ಸರ್ಜರಿ ಮಾಡಿಸ್ಬೇಕು. ಅವಳಿಗೂ ಕ್ಯಾನ್ಸರ್ ಇದೆ, ನನಗೆ ಫೈನಲ್ ಕಾರ್ಡ್ ಕಂಪ್ಲೀಟ್ ಇಂಜುರಿ ಆಗಿದೆ. ನಾನು ಹೆಲ್ತ್ ಇಶ್ಯೂಗಾಗಿ ನನ್ನ ಮನೆ ಖಾಲಿ ಮಾಡಿಕೊಂಡು, ಯಾಕಂದರೆ ನಾನು ಹೊರಗಡೆ ಇದ್ದರೆ ಮನೇಲಿ ನೋಡೋದಕ್ಕೆ ಯಾರೂ ಇಲ್ಲ. ನನಗಿರೋದು ನನ್ನ ತಾಯಿ, 2 ಹೆಣ್ಮಕ್ಳು ಅಷ್ಟೇ. ಮನೇಲಿ ಗಂಡಸ್ರು ಯಾರೂ ಇಲ್ಲ ಅಂತ ನಾನು ನಮ್ಮ ಸೆಕ್ಯೂರಿಟಿ ಅಂತ ನಾನು ನಮ್ಮ ರಿಲೇಟಿವ್ ಮನೇಲಿ ಇಟ್ಬಿಟ್ಟು ಹೋಗಿದ್ದೆ. ಬರೋಷ್ಟರಲ್ಲಿ ನೋಡಿದ್ರೆ ಈ ಥರ ಮನೆ ಬೀಗ ಹಾಕಿದ್ದಾರೆ, ಬೇರೆ ಯಾರಿಗೋ ಹೇಳ್ತಾರೆ ಸೇಲ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಯಾರು ಮಾಡಿರೋದು? ಜಯಮ್ಮ ಮತ್ತು ಅವ್ರ ಮಕ್ಕಳು. ಕ್ರಮ ತಗೊಂಡು ನ್ಯಾಯ ದೊರಸ್ಕೊಡ್ಬೇಕು ನಮಗೆ. ಆಗ ನಮಗೆ ಪವರ್ ಆಫ್ ಅಟಾರ್ನಿ ಇದನ್ನು ಮಾಡಿಕೊಟ್ಟಾಗ ಪ್ರತಿಯೊಬ್ಬರು ಅವ್ರ ಮಕ್ಕಳು ಕಂಪ್ಲೀಟ್ ಎಲ್ಲರೂ ನಮಗೆ ಸೈನ್ ಮಾಡಿ ಕೊಟ್ಟಿದ್ದಾರೆ. ಇದು ನಮಗೆ ಮಾಡಿಕೊಟ್ಟಿರೋಂಥ ಪೇಪರ್ಸ್. ಫೈನಲ್ ಸೆಟಲ್ಮೆಂಟ್ ಪೇಪರ್ಸ್. ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ? ನಾವು ಕಾನೂನು ಪ್ರಕಾರ ನಮಗೆ ಇದನ್ನು ಹೋರಾಡ್ತೀವಿ. ನಾವು ಬೆಳ್ಳಂದೂರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ತೀವಿ ಮತ್ತು ನಾನು ಕಂಪ್ಲೇಂಟ್ ಮಾಡ್ತೀವಿ. ಬೆಳ್ಳಂದೂರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ತೀವಿ. ACP ಸರ್ ಹತ್ರ ಒಂದು ಸತಿ ಮೀಟ್ ಮಾಡಿ
ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಯಾಕಂದ್ರೆ ನಮ್ಮ ಮನೇಲಿ ಗಂಡಸರು ಅಂತ ಹೇಳ್ಕೊಳ್ಳೋರು ಯಾರೂ ಇಲ್ಲ. ನಾನು ದುಡಿದ್ರೆ ನಾನೊಬ್ಳು ದುಡಿಬೇಕು, ಜೀವನ ಮಾಡಬೇಕು. ಫಸ್ಟ್ ಆಫ್ ಆಲ್ ಈಗ ನಾನೇ ಪೇಷೆಂಟು. ಈಗ ಬೆಡ್ರಿಡ್ ಆಗಿ ನಾನು 3 ಮಂತ್ಸ್ ಆಗಿದೆ. ನನ್ನ ಮಗಳು 1 ವರ್ಷ ಆಗಿದೆ, ಅವಳಿಗೂ ಹುಷಾರಿಲ್ದಲೆ. ಈಗ ಕಂಪ್ಲೀಟ್ ನಾನು ನಮ್ಮ ಮನೇಲಿ ನಾವಿಬ್ಬರೇ, ನಾನು ನನ್ನ ಮಕ್ಕಳು ಸ್ಟ್ರಾಂಗ್ ಆಗಿರೋದು. ನಾನು ನನ್ನ ಮಗಳು ಇಬ್ಬರು ಪೇಷೆಂಟೇ. ಇವಾಗಿರೋದು ಅಂದರೆ ನನ್ನ ತಾಯಿ ಒಬ್ಬರು, ಚಿಕ್ಕ ಮಗು ಒಂದು 9 ವರ್ಷದ ಒಂದು ಮಗು ಇದೆ, 16 ವರ್ಷದ ಒಂದು ಮಗು ಇದೆ. ನಾನು ನಮ್ಮ ತಾಯಿ ಇವರು. ನಾವು ಬಡವರು, ನಮ್ಗೆ ದಿಕ್ಕು ದಿವಾಡಿ ಇಲ್ಲ. ಆದರೆ ನಮ್ಮ ಮಗುಗೂ ಹುಷಾರಿಲ್ಲ, ಮೊಮ್ಮಗಳಿಗೂ ಹುಷಾರಿಲ್ಲ. ಆದರೆ ನಾವು ಮನೆ ಸ್ವಲ್ಪ ಪಾತ್ರೆ ಎಲ್ಲ ಇಲ್ಲಿ ಹಾಕ್ಬಿಟ್ಟು ಹೋಗಿ ನಾವೆಲ್ಲೋ ವನವಾಸ ಬಿತ್ಕೊಂಡು ಬೇರೆಯವ್ರ ಮನೇಲಿ ಸ್ವಲ್ಪ ಪಾತ್ರೆ ಹಾಕೊಂಡು ನಾವು ವನವಾಸ ಮಾಡ್ತಾಯಿದ್ದೀವಿ. ಇವಾಗ ಮಕ್ಳಿಗೂ ಪ್ರಾಬ್ಲಮ್, ಇನ್ನು ಮಗುಗೂ ಬರೀ ಇಲ್ಲಿಂದ ಹೋದಂಗೆ ಬರೀ ಹಾಸ್ಪಿಟ್ಲಲ್ಲೇ ಇದ್ದಾಳೆ. ಮನೆಯಲ್ಲಂತೂ ಆ ಮಗು ಇಲ್ಲ. ಅಂಥದ್ರಲ್ಲಿ ನಾವೇನು ತೊಂದರೆ ನಾವು ತಗೊಳ್ಳೋದು, ಏನು ಆ ಥರ ಬೀಳೋದು ನಮ್ಗೆ ಒಂದು ಗೊತ್ತಾಗ್ತಾ ಇಲ್ಲ. ಇರೋದು ಆ ಮಗು, ಅವಳ ಮಕ್ಕಳು, ನಾನು 3-4 ಜನ ನಾವಿರೋದು. ನಮ್ಗೆ ಮನೆ ಗಂಡದಕ್ಕೆ ನಮಗೂ ಇಲ್ಲ. ನಮ್ಗೆ ತುಂಬ ಅಂದರೆ ತುಂಬ ಟಾರ್ಚರ್ ಕೊಡ್ತಾರೆ, ತುಂಬ ಮೋಸ ಮಾಡ್ತಾವ್ರೆ ನಮಗೆ. ಸಂಘಟನೆ ಇದೆ ನಿಮ್ಮ ಜೊತೆಲಿ, ಏನು ಭಯ ಬೀಳ್ಬೇಡ್ರಿ. ಅಂದ್ರೆ ತುಂಬ ಮೋಸ ಮಾಡಿ ಟಾರ್ಚರ್ ಅಂದರೆ ಟಾರ್ಚರ್ ಬರೋದು. ಮನಸ್ಸಲ್ಲಿ ಇದೆಯಂತೆ ನೋಡ್ತೀರಾ, ಬಿಡ್ತೀರಾ ಅಂತ ಏನೇನೋ. ಒಂದು ನಿಮಿಷ ಮನೇಲಿ ನಮ್ಮನ್ನು ಬಿಟ್ಟಿಲ್ಲ. ಮಕ್ಕಳು ಆಟ ಆಡಕ್ಕೆ ಹೋದ್ರೆ ಮಕ್ಳಿಗೂ ಹೇಳೋದು ಮನೆ ಖಾಲಿ ಮಾಡ್ತೀರಂತೆ. ಖಾಲಿ ಮಾಡ್ತೀರಂತೆ. ಅವು ಇಲ್ಲಿದ್ದೆಲ್ಲ ಹುಟ್ಟಿಸ್ಕೊಳ್ಳೋದು ಜಾಸ್ತಿ. ಅಂತ ಟಾರ್ಚರ್ ಕೊಡೋದ್ರೆ ನಾವು ಹೆಂಗಿರಕ್ಕಾಗುತ್ತೆ? ನಮ್ಮ ಮಕ್ಕಳು ಅಂತಿದ್ರು, ಯಾವ ಹೆಂಗೋ ಕಾಯಿಲೆ ಇದೆ, ಸ್ವಲ್ಪ ವಿಷ ತಂದು ಕೊಟ್ಬಿಡಮ್ಮ, ನಾವು 4 ಜನ ಕುಟ್ಟು ಸತ್ತೋಗಡಂತ ನನ್ನ ಮಗಳೇ ಹೇಳಿದಾಳೆ ನನಗೆ. ನಮ್ಗೆ ಔಷಧಿ ಕುಡಿಯೋ ಬದಲು ವಿಷ ಕುಡಿಯೋದು ವಾಸಿ. ಮನೇನು ಕಳ್ಕೊಂಡು ನಾವು ಇನ್ನೇನು ಜೀವನ ಮಾಡೋಂಥ ಅವಕಾಶನೇ ಇಲ್ಲ ನಮಗೆ. ತುಂಬ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟೈತೆ ನಮ್ಮ ಜೀವನದಲ್ಲಿ. ಎಷ್ಟು ವರ್ಷದಿಂದ ಇದ್ರಮ್ಮ ಈ ಮನೇಲಿ? 14 ವರ್ಷ ಆಯ್ತು. 14 ವರ್ಷ. 14 ವರ್ಷ ತಗೊಂಡಿದ್ದು 3 ಲಕ್ಷಕ್ಕೆ 1 ಲಕ್ಷ ಕೇಳಿ ನಮ್ಮ ಕೈಯಲ್ಲಿ ಇಸ್ಕೊಂಡು ಅವ್ರಿಗೆ ಯಾವಾಗ ಅನಿವಾರ್ಯ ಇದ್ದಾಗೆಲ್ಲ ನಾವು ದುಡ್ಡು ಕೊಡಬೇಕು ಅಂತ ನಾವು ಕೇಳಿದಾಗೆಲ್ಲ ನಾವು ದುಡ್ಡು ಕೊಡೋದು ನಾವೆಲ್ಲ ಇಕ್ಕೊಂಡಿರ್ತೀವಿ ದುಡ್ಡು. ಅವಳೊಬ್ಬಳು ದುಡಿಬೇಕು, ಹುಡುಗಿ ಮನೆ ಸಂಸಾರ ನೋಡಬೇಕು, ಪ್ರತಿಯೊಂದು ನೋಡ್ಬೇಕು ಹುಡುಗಿ. ನಿಮ್ಗೆ ಮನೆ ಬೇಕು ತಾನೆ? ನಮಗೆ ಮನೆ ಬೇಕು ಅಷ್ಟೇ. ನಮ್ಗೆ ನ್ಯಾಯ ತರಿಸ್ಕೊಡಿ, ನಮ್ಗೆ ಕೇಳ್ಕೊಳ್ಳೋದು ನಾವು ಅಷ್ಟೇ. ಈಗ ನಾವು ಅವ್ರ ಮನೇಲಿ ಏನು ತೆಗ್ದಿದೆ ಏನೋ ನಾನು ನೋಡಲಿಲ್ಲ. ನಾವು ಅವ್ರು ಹಾಕಿದ ಬೀಗಕ್ಕೆ ನಾನು ಬೀಗ ಹಾಕ್ಕೊಂಡು ಹೋಗ್ತಿದ್ದೀವಿ. ನಾವು ಒಳಗಡೆ ಏನು ಹೋಗಲಿಲ್ಲ. ಇದಕ್ಕೂ ಮೇಲೆ ಅವರೇನಾದರೂ ಮೀರಿ ನಮ್ಮ ಅವರೇನೋ ಬೀಗ ಹೊಡೆದು ಏನಾದರೂ ಇದು ಮಾಡಿದ್ರೆ ಅದರಲ್ಲಿ ಏನೇ ಇದ್ದರೂ ನಾವು ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಮಿತ್ರರಿಗೆ ಜೈ ಬಿ. ವಿಚಾರ ಇದು ಚಿಕ್ಕನಾಯಕನಹಳ್ಳಿ ಗ್ರಾಮದ ರಾಜೀವ್ ಗಾಂಧಿ ವಸತಿ. ಇದರಲ್ಲಿ ಇವರಿಗೆ ಫ್ರೀ ಸೈಟ್ಗಳು ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಯಾರಿಗೆ? ಜಯಮ್ಮ ಮತ್ತು ಸಂಜೀವಪ್ಪ. ಜಯಮ್ಮ, ಸಂಜೀವಪ್ಪ, ರಾಜಪ್ಪ, ರತ್ನಮ್ಮ, ಮಂಜುನಾಥ್, ಶೋಭಾ, ರಾಮಪ್ಪ, ಲಕ್ಷ್ಮಿ ಅಂತ ಈ ಫ್ಯಾಮಿಲಿಗೆ 20-30 ಅಂದರೆ 600 ಅಡಿ ಸರ್ಕಾರದವರು ಇವರಿಗೆ ಕೊಟ್ಟಿದ್ದಾರೆ 2005ರಲ್ಲಿ. ಅವರೇನು ಮಾಡ್ತಾರೆ, ಈ ರೇಣುಕಾ ಮತ್ತು ಇವ್ರ ತಾಯಿಯವರಿಗೆ 2013ರಲ್ಲಿ ಇದ್ರದ್ದು ಅವ್ರಿಗೇನು ಕಷ್ಟ ಇದೆಯೋ ಇವ್ರಿಗೆ ಮಾರಾಟ ಮಾಡ್ತಾರೆ. ಒಟ್ಟು 4 ಲಕ್ಷ ಚಿಲ್ಲರೆ. 4 ಲಕ್ಷ ಕೊಟ್ಟು ಇವರಿಗೆ ಪೊಸಿಷನ್ನು ಬಿಟ್ಕೊಡ್ತಾರೆ. ಈ ಅಮ್ಮನಿಗೆ ಏನು ಜನರಲ್ ಪವರ್ ಆಫ್ ಅಥಾರಿಟಿ ಅಂತ ಹೇಳ್ಬಿಟ್ಟು ಈ ಸೈಟ್ ಮೇಲೆ ಏನು ಬೇಕೋ ಅಧಿಕಾರ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಎಲ್ಲರೂ ಸೇರಿ ಸೈನ್ಗಳ ಕೊಟ್ಟಿದ್ದಾರೆ. ಇದನ್ನು ಡೀಡ್ ಮಾಡ್ತಾರೆ. ಮತ್ತು ಫೈನಲ್ ಸೆಟಲ್ಮೆಂಟ್ ಆಫ್ ಅಗ್ರಿಮೆಂಟ್, ಸೇಲ್ ಪೊಸಿಷನ್ ಬಿಟ್ಕೊಡೋದಕ್ಕೂ ಅವರು ಏನು ಬೇಕೋ ಇವರಿಗೆ ಏನು ಬೇಕೋ ಕಾನೂನು ಪ್ರಕಾರ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿ ಕೊಟ್ಟಿರ್ತಾರೆ. ಈಗ ಬೆಂಗಳೂರು ವ್ಯಾಪ್ತಿಯಲ್ಲಿ ಈ ಭೂಮಿ ಗಗನಕ್ಕೆ ಏನು ಬೆಲೆ ಏರಿರೋದ್ರಿಂದ ಇಲ್ಲಿ ಕೆಲವು ಬಲಾಢ್ಯರು, ಅಂದರೆ ಈ ಬೆಲ್ಟು ಈ ಬೆಳ್ಳಂಡೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ. ಇಲ್ಲೆಲ್ಲ ರೌಡಿಗಳದ್ದು ಮತ್ತು ಕೆಲವು ಶ್ರೀಮಂತರದ್ದು, ಕೆಲವರು ರಾಜಕೀಯ ಪುಡಾರಿಗಳದ್ದು ಇಲ್ಲಿ ಸ್ವಲ್ಪ ದುಡ್ಡಿರೋದು ಅವ್ರು ನಡೆಯುತ್ತೆ. ಈ ಬಡವ್ರದ್ದು ಪಾಪ ಇವ್ರಿಗೇನೋ ಪೇಷಂಟ್ ಅಂತ ಹೇಳ್ಬಿಟ್ಟು ಇವ್ರೇನು ಮಾಡ್ತಾರೆ, ಒಂದು 15-20 ದಿನ ಎಲ್ಲ ಮನೆಯೆಲ್ಲ ಬೀಗ ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಸೇರ್ತಾರೆ. ಎಮ್ಮಿಗೆ ಆಲ್ರೆಡಿ ಕ್ಯಾನ್ಸರ್ ಏನೋ ಇದೆ, ಇವ್ರ ತಾಯಿಗೂ ಇವ್ರ ಮಗಳಿಗೂ ಇದೆ, ಬ್ರೈನ್ ಟ್ಯೂಮರ್ ಮತ್ತು ಫೈನಲ್ ಕಾರ್ಡ್ ಇಂಜರಿ ಇದೆ. ಈ ವೀಕ್ನೆಸ್ ನೋಡಿಕೊಂಡು ಇವರು ಖಾಲಿ ಆದ್ದು ಏನು ಬೀಗ ಹಾಕಿದಾರಲ್ಲ ಅಂತ ಹೇಳ್ಬಿಟ್ಟು ಬೇರೆಯೊಬ್ಬರಿಗೆ ಇಮ್ಮಿಡಿಯೇಟ್ಲಿ ಕ್ರಯ ಮಾಡವ್ರೆ. ಕ್ರಯ ಮಾಡಿಬಿಟ್ಟು ಅವ್ರಿಗೊಂದು ಮಾಹಿತಿಯೂ ಇಲ್ಲ. ಎಲ್ಲರಿಗೂ ಗೊತ್ತಿರೋದೇ ಇಲ್ಲಿ ವಿಚಾರ. ಅವ್ರಿಗೊಂದು ಮಾಹಿತಿನೂ ಇಲ್ದಿರ ಬೇರೆ ಯಾರೋ ಕೆಲಸದವ್ರನ್ನ ತಂದು ದೌರ್ಜನ್ಯ ಮಾಡಿ ಒಳಗೆ ಬಿಟ್ಟಿದ್ದಾರೆ. ಈಗ ಅವ್ರ ಸಾಮಾನುಗಳು, ಅವರು ಹಣ ಏನೇನು ಇಟ್ಕೊಂಡಿದ್ದಾರೋ ಪಾಪ ಆ ಮುದುಕಿಗೆ ಗೊತ್ತು, ಇವ್ರ ಅಮ್ಮನಿಗೆ ಗೊತ್ತು. ಈಗ ಅವ್ರು ಬರೋ ವರ್ಷಕ್ಕೆ ಅವ್ರಿಗೆ ದಿಗ್ಭ್ರಮೆ ಏನು, ತಾನು ಸ್ವಂತಕ್ಕೆ ತೆಗೆದುಕೊಂಡಿರೋಂಥ ಒಂದು ಜಮೀನೇ ಇಲ್ಲ ಅಂದಾಗ ಬೆಳಗ್ಗೆ ತಗೊಂಡು ರಾತ್ರಿ ಇಲ್ಲಾಂದರೆ ಎಂಥವ್ರಿಗೂ ಅದೊಂಥರ ದಿಗ್ಭ್ರಮೆ ಆದಂಗೆ. ಅದಕ್ಕೋಸ್ಕರ ಈಗ ಈ ವಿಚಾರವಾಗಿ ನಾವು ಬೆಳ್ಳಂಡೂರು ಪೊಲೀಸ್ ಸ್ಟೇಷನ್ಗೂ ಈಗ ನಾವು ದೂರು ಕೊಡೋಕೆ ಹೋಗ್ತೀವಿ. ಮತ್ತು ನಮ್ಮ ACP ಸಾಹೇಬರು ಸುಧಾಕರ್ ಸಾರ್ಗೂ ಅವ್ರ ಗಮನಕ್ಕೂ ತೊಗೊಂಡ್ಬರ್ತೀವಿ.
ತಗೊಂಬಂದು DCP ಸಾಹೇಬ್ರ ಗಮನಕ್ಕೂ ತೊಗೊಂಬರ್ತೀವಿ. ಇದ್ರ ಈ ಮನೆ ವಿಚಾರದಲ್ಲಿ ಏನಾದರೂ ದುಡುಕಿ ಕ್ರಮ ತಗೊಂಡ್ರೆ ಮುಂದಿನ ಹೋರಾಟ ಇಲ್ಲಿ ಭಯಂಕರವಾಗಿರುತ್ತೆ. ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಇಡೀ ನಮ್ಮ ಸಂಘಟನೆ ನಾವೆಲ್ಲ ಬಡವರು ಪರವಾಗಿದ್ದೀವಿ. ಇವರು ದೌರ್ಜನ್ಯ ಮಾಡಿ ಈ ಥರ ಮಾಡೋದು ಎಷ್ಟು ಸರಿ? ಇದಕ್ಕೋಸ್ಕರ ತಾವು ಮಾಧ್ಯಮದಲ್ಲಿ ಅವ್ರಿಗೆ ಬಿಟ್ಟೋ ತನಕ ಇದು ಏನು ಬಡವರಿಗೆ ಅನ್ಯಾಯ ಆಗಿದೆ, ನಿಮಗೆ ಅವ್ರಿಗೇನಾರು ಹಣ ಕೊಡೋಂಗಿದ್ರೆ ಬಂದು ಮಾಡ್ತಾ ಇರಲಿ, ತಗೊಳ್ಳಿ. ಅದು ಬಿಟ್ಬಿಟ್ಟು ಏಕಾಏಕಿ ಇನ್ನೊಬ್ರಿಗೆ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡಿಕೊಟ್ಟು ಬಿಡೋದು, ಯಾರೋ ಬರ್ತಾನೆ ಯಾರೋ ಇದು ಮಾಡ್ತಾನೆ, ಯಾರೋ ಗಾರೋರನ್ನ ತಂದು ಬಿಡೋದೆಲ್ಲ ಮಾಡ್ತಾಯಿದ್ದಾರೆ. ಇದು ಎಷ್ಟು ಮಾತ್ರ ಸರಿ ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ನಾವು ಪೊಲೀಸ್ ಇಲಾಖೆಗೂ ತಾವು ತಿಳಿಸೋದಕ್ಕೆ ನಾವು ಇಷ್ಟಪಡ್ತೀವಿ. ಸಾಧ್ಯವಾದಷ್ಟು ಇವತ್ತೇ ನಾವು ACP ಸಾಹೇಬ್ರನ್ನ ನೋಡೋದಕ್ಕೆ ಆಲ್ರೆಡಿ ಹೋಗ್ತಾಯಿದ್ದೀವಿ ನಾವು.